ಸುಮಾರು ಸ್ವಾತಂತ್ರ್ಯ ಸಿಗುವ ಮೊದಲು 1946ನೇ ಇಸ್ವಿಯಲ್ಲಿ ಈ ಬಾರ್ಕೂರಿನ ಅಂದಿನ ಹಿರಿಯರು ಬಾರ್ಕೂರಿನ ಪರಿಸರದ ಒಂದು ಮಕ್ಕಳಿಗೆ ಯೋಗ್ಯ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಭಂಡಾರಕರಿ ಮಠಾಧೀಶರ ಗೌರವ ಅಧ್ಯಕ್ಷತೆ ಹಾಗೆ ಹಂದಾಡಿ ತೆಂಕಮನೆ ರಾಮಣ್ಣ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ನಾವು ತಮಗೆ ತಿಳಿದಿರುವ ಹಾಗೆ ಈಗಾಗಲೇ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಕುಂದಾಪುರದಲ್ಲಿ ಕಳೆದ 5 ವರ್ಷದಿಂದ ನಮ್ಮದೇ ಆದ ಪ್ರಯತ್ನದಿಂದ ನಾವು PUC ಎಜುಕೇಷನ್ ಮತ್ತು ಸ್ಕೂಲ್ ಸಹ ಒಂದು ಒಳ್ಳೆ ರೋಲ್ ಮಾಡೆಲ್ ಆಗುವ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮಗೆ ಬಾರ್ಕೂರಲ್ಲಿ ಸಹ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಈ ಪರಿಸರದ ವಿದ್ಯಾರ್ಥಿಗಳಿಗೆ PUCಯಲ್ಲಿ ತುಂಬ ಒಂದು ಚಾಲೆಂಜಿಂಗ್ ಇರುವಂಥ ಎಜುಕೇಷನ್ ಇರೋ ಟೈಮಲ್ಲಿ CET, NEET, JEE ಮತ್ತು ಕಾಮರ್ಸ್ ಆದರೆ CA, CS ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಟ್ರೈನಿಂಗ್ ಕೊಟ್ಟು ಈ ಪರಿಸರದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮಗೆ ಬಾರ್ಕೂರ್ ಎಜುಕೇಷನ್ ಸೊಸೈಟಿಯವರು ತುಂಬ ಸಪೋರ್ಟ್ ಮಾಡಿ ಈ ಸಂಸ್ಥೆಯನ್ನು ನೀವು ಇಲ್ಲಿ ಎಜುಕೇಷನ್ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ನಾವು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ನಮ್ಮ ಮೂಲ ಉದ್ದೇಶವೇ ನಮಗೆ ಈ ಭಾಗದ ಮಕ್ಕಳಿಗೆ ಒಂದು ನಾಮಿನಲ್ ಫೀಸಲ್ಲಿ ಒಂದು ಒಳ್ಳೆ ವಿದ್ಯಾರ್ಥಿ ಅಥವಾ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೂ ಸಹ ಒಳ್ಳೆ ನಾಮಿನಲ್ ಫೀಸ್ ಕನ್ಸೆಷನ್ ಕೊಟ್ಕೊಂಡು ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ವಿದ್ಯಾರ್ಥಿ ಬಾರ್ಕೂರು ಎಜುಕೇಷನ್ ಸೊಸೈಟಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಹೆಲ್ಪ್ ಆಗಬೇಕು. ಈ ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗುವಾಗ ತುಂಬ ಆರ್ಥಿಕ ಹೊಣೆ ಆಗ್ತದೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಈ ಪರಿಸರದ ವಿದ್ಯಾರ್ಥಿಗಳಿಗೆ PUCಯಲ್ಲಿ ಸೈನ್ಸಲ್ಲಾಗಲಿ ಕಾಮರ್ಸಲ್ಲಾಗಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಜೊತೆಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ ಅಂತ ಹೇಳಿ ನಮ್ಮ ಬಾರ್ಕೂರ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಶಾಂತರಾಮ್ ಶೆಟ್ಟಿ ಸರ್ ಹೇಳಿದಾಗೆ, ಸುಜ್ಞಾನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ರಮೇಶ್ ಶೆಟ್ಟಿ ಸರ್ ಹೇಳಿದಾಗೆ, ಈ ಬಾರ್ಕೂರ್ ಎಜುಕೇಷನ್ ಸೊಸೈಟಿ ಅನ್ನೋದು ಬಹಳ ಹಿಂದಿನಿಂದ ಈ ಭಾಗದಲ್ಲಿ ಒಬ್ಬ ಕಟ್ಟಕಡೆಯ ವಿದ್ಯಾರ್ಥಿಗೂ ಕೂಡ ಕೈಗೆಟುಕುವ ದರದಲ್ಲಿ ಎಜುಕೇಷನ್ ಸಿಗಬೇಕು ಅನ್ನೋದನ್ನ ಮೂಲ ಉದ್ದೇಶವಾಗಿ ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಆ ಮೂಲ ಉದ್ದೇಶಕ್ಕೆ ಶಕ್ತಿಯನ್ನು ನೀಡಬೇಕು ಅನ್ನೋ ಕಾರಣಕ್ಕೆ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಇವತ್ತು ಇಲ್ಲಿ ಬಂದು ಕೂತಿದೆ. ಆಡಿದು ಆದಿತ್ಯವಾರ ನಾವು ಹಮ್ಮಿಕೊಂಡಿರುವ ವಿದ್ಯಾರ್ಥಿ ವೇತನ ಪರೀಕ್ಷೆ, SSLC ಪರೀಕ್ಷೆಯನ್ನು ಬರೆದಿರುವ ವಿದ್ಯಾರ್ಥಿಗಳು, ಅದು ಸ್ಟೇಟ್ ಬೋರ್ಡ್ ಆಗ್ಬೋದು, CBSE ಬೋರ್ಡ್ ಆಗ್ಬೋದು ಅಥವಾ ICIC ಬೋರ್ಡ್ ಆಗ್ಬೋದು, ಕನ್ನಡ ಮೀಡಿಯಮಲ್ಲಿ ಓದಿರ್ಬೋದು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ಬೋದು, ಯಾವುದೇ ಒಬ್ಬ ವಿದ್ಯಾರ್ಥಿ ಕೂಡ ಈ ಸುಜ್ಞಾನ್ ಸ್ಕಾಲರ್ಶಿಪ್ ಎಕ್ಸಾಮನ್ನು ಬರಿಬೋದು. ಆ ಸ್ಕಾಲರ್ಶಿಪ್ ಎಕ್ಸಾಮ್ ಯಾವುದ್ರ ಬೇಸ್ ಆಗಿರ್ತದೆ ಕೇಳಿದರೆ ಅವರ SSLCಯ ಪಠ್ಯಕ್ರಮದ ಬೇಸ್ ಆಗಿರ್ತದೆ. ಅವನು ಸ್ಟೇಟ್ ಬೋರ್ಡಲ್ಲಿ ಓದಿದರೆ ಸ್ಟೇಟ್ ಬೋರ್ಡ್ ಬೇಸ್ಡ್ ಆಗಿರುತ್ತೆ, CBSEಲಿ ಹೋಗಿದ್ರೆ CBSE ಆಗ್ತದೆ, ICICಲಿ ಓದಿದರೆ ಅವರ ICIC ಪಠ್ಯಕ್ರಮದ ಮೇಲೆ ಕ್ವಶನ್ ಪೇಪರ್ ಪ್ರಿಪೇರ್ ಆಗ್ತದೆ. ಅದರ ಆಧಾರಿತವಾಗಿಯೇ ಕ್ವಶನನ್ನು ಫ್ರೇಮ್ ಮಾಡಿರ್ತೇವೆ. ಅದರ ಮೇಲೆ ಅವರಿಗೆ ಎಕ್ಸಾಮ್ ಇರ್ತದೆ. ಸೊ ಹಾಗಾಗಿ ಅವರು ಆ ಎಕ್ಸಾಮನ್ನು ಬರಿಬೋದು. ಆ ಎಕ್ಸಾಮನ್ನು ಬರೆದವರಿಗೆ ಏನು ಪ್ರಯೋಜನ ಕೇಳಿದರೆ, ಸುಜ್ಞಾನ್ ನ್ಯಾಷನಲ್ PU ಕಾಲೇಜ್ನಲ್ಲಿ ದಾಖಲಾತಿ ಹೊಂದುವಂಥ ವಿದ್ಯಾರ್ಥಿಗಳು ಆ ಎಕ್ಸಾಮ್ನ ಮೂಲಕ ಉತ್ತಮ ಅಂಕಗಳನ್ನ ಗಳಿಸಿದರೆ ಅದರಲ್ಲೂ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಫ್ರೀ ಎಜುಕೇಷನ್ ಆಗ್ತದೆ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ 75% ಫೀಸ್ ವೇ ಆಫ್ ಆಗ್ಬೋದು, ಒಂದಿಷ್ಟು ವಿದ್ಯಾರ್ಥಿಗಳಿಗೆ 50% ಫೀಸ್ ವೇ ಆಫ್ ಆಗ್ಬೋದು. ಅದು ಕಂಪ್ಲೀಟಾಗಿ ಅವರ ಮೆರಿಟ್ ಬೇಸಿಸಲ್ಲಿ ಆಗ್ತದೆ. ಅದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಇರೋದಿಲ್ಲ. ಕಂಪ್ಲೀಟಾಗಿ ಅವರೆಷ್ಟು ಅಂಕ ಗಳಿಸಿರ್ತಾರೆ ಅದರಲ್ಲಿ ಆಯ್ದ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಕೊಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮದು ಕೂಡ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ನಮ್ಮ ಕೆಪಾಸಿಟಿ ಒಳಗಡೆ ಎಷ್ಟು ಜನ ವಿದ್ಯಾರ್ಥಿಗಳು ಆ ಎಕ್ಸಾಮಿಗೆ ಅಟೆಂಡ್ ಆಗ್ತಾರೆ ಅದನ್ನು ನೋಡಿಕೊಂಡು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಈ ಸ್ಕಾಲರ್ಶಿಪ್ ಎಕ್ಸಾಮನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈಗಾಗಲೇ ನಾವು ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದೇವೆ. ಯಾರಿಗಾದರೂ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಈ ಎಕ್ಸಾಮನ್ನು ಬರಿಬೇಕಾದ್ರೆ ಅಲ್ಲಿ ಈ ದೂರವಾಣಿ ಸಂಖ್ಯೆಗೆ ನೀವು ಸಂಪರ್ಕ ಮಾಡಿದರೆ ನಾವೊಂದು ಗೂಗಲ್ ಫಾರ್ಮ್ ಲಿಂಕನ್ನು ಕೊಡ್ತೇವೆ. ಅದ್ರ ಥ್ರೂ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ಇಲ್ಲ ನೇರವಾಗಿ ಏಪ್ರಿಲ್ 5ನೇ ತಾರೀಕಿಗೆ ಆಗುವಂಥ ಎಕ್ಸಾಮ್ ಹಾಲಿಗೆ ನೀವು ಮುಂಚಿತವಾಗಿ 1 ಗಂಟೆ ಮುಂಚಿತವಾಗಿ ಬಂದರೆ ಇಲ್ಲೂ ಕೂಡ ರಿಜಿಸ್ಟರ್ ಮಾಡಿ ಎಕ್ಸಾಮನ್ನು ಬರಿಬೋದು. ಹಾಗಾಗಿ ನಾನು ಹೇಳೋದು, ಯಾರಾದರೂ ಒಂದು ಒಳ್ಳೆ ಎಜುಕೇಷನನ್ನು ನೋಡ್ತಾ ಇದ್ದರೆ, ಕೈಗೆಟುಕುವ ದರದಲ್ಲಿ ನನಗೆ CET, NEET, JEE ಕೋಚಿಂಗ್ ಬೇಕು, ಅಥವಾ ಕಾಮರ್ಸಿಗೆ ಬಂದರೆ ನನಗೆ CA, CS ಕೋಚಿಂಗ್ ಬೇಕು, ಒಂದು ಒಳ್ಳೆ ರೆಪ್ಯೂಟೆಡ್ ಪ್ರೈವೇಟ್ ಕಾಲೇಜಿಗೆ ಹೋಗಬೇಕಾದ್ರೆ ನನ್ನ ಪೇರೆಂಟ್ಸ್ ಹತ್ರ ಶಕ್ತಿ ಇಲ್ಲ, ಅಷ್ಟು ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಇರುವ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಈ ಸುಜ್ಞಾನ್ ಸ್ಕಾಲರ್ಶಿಪ್ ಎಕ್ಸಾಮನ್ನು ಬರೆದ್ರೆ, ಈ ಎಕ್ಸಾಮ್ನ ಮೂಲಕ ತಾವು ತೇರ್ಗಡೆ ಹೊಂದಿದ್ರೆ ನಿಮಗೆ ಆ ಫೀಸಲ್ಲಿ ತುಂಬ ಕನ್ಸೆಷನ್ ಆಗ್ತದೆ, ಸ್ಕಾಲರ್ಶಿಪ್ ಆಗಿ ನಿಮ್ಮ ಫೀಸ್ ಕಮ್ಮಿ ಆಗ್ತದೆ ಅನ್ನೋದನ್ನು ಹೇಳ್ತಾ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರಿಬೇಕು.